ಮಕರ ರಾಶಿಯವರಿಗೆ ಕಳೆದ ಒಂದು ವರ್ಷದಿಂದ ಈಚೆಗೆ ವಿಶೇಷವಾಗಿ ಪ್ರಭಾವ ಬೀರ್ತಾ ಇರತಕ್ಕಂಥ ಒಂದು ವಿಚಿತ್ರವಾದ ಯೋಗದ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಇದರ ಬಗ್ಗೆ, ಈ ರಹಸ್ಯ ಪ್ರಭಾವದ ಬಗ್ಗೆ ನಿಮಗೆ ಗೊತ್ತಾಗಬೇಕು, ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಗೊತ್ತಾಗಬೇಕು. ಸೊ ಆದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ನೋಡಿ, ಬಹಳ ಪ್ರಮುಖವಾಗಿ ಕಾಳಸರ್ಪ ಯೋಗ ಅಂದ್ರೆ ರಾಹುಕೇತುಗಳಿಂದ ಉಂಟಾಗುವ ಒಂದು ಯೋಗ, ರಾಹುಕೇತುಗಳ ಸ್ಥಾನದಿಂದ ಉಂಟಾಗುವಂತಹ ಯೋಗ. ನೋಡಿ, ನಿಮ್ಮ ರಾಶಿ ಒಟ್ಟು ಟೋಟಲ್ 12 ಕಾಳಸರ್ಪ ಯೋಗ ದೋಷಗಳಿದೆ. 12 ವಿಧದ ಕಾಳಸರ್ಪ ಯೋಗದ ಇಲ್ಲ. 12 ವಿಧದ ಕಾಳಸರ್ಪ ಯೋಗಗಳು ಅಂದ್ರೆ ಮಕರ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ನಿಮ್ಮ ರಾಶಿಗಿಂತ 3ನೇ ರಾಶಿಯಲ್ಲಿ ರಾಹು, ನಿಮ್ಮ ರಾಶಿಗಿಂತ 9ನೇ ರಾಶಿಯಲ್ಲಿ ಕೇತು ಗ್ರಹ ಅಂತಂದಾಗ ಬಹಳ ಪ್ರಮುಖವಾಗಿ ಅದನ್ನ ವಾಸುಕಿ ಕಾಳಸರ್ಪ ಯೋಗ ಅಂತ ಕರೀತಾರೆ. 12 ವಿಧದ ಕಾಳಸರ್ಪ ಯೋಗಗಳಲ್ಲಿ ವಾಸುಕಿ ಕಾಳಸರ್ಪ ಯೋಗದ ಪ್ರಭಾವದಲ್ಲಿ ಮಕರ ರಾಶಿಯವರು ಎಟ್ ಪ್ರೆಸೆಂಟ್ ಈಗ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕಳೆದ 1 ವರ್ಷದಿಂದ ಈಚೆಗೆ ಇದ್ದಾರೆ. ಇನ್ನು ಮೇ 18ನೇ ತಾರೀಕು ತನಕ ಇರ್ತಾರೆ. ಕಾರಣ, ಒಂದು ರಾಶಿಯಲ್ಲಿ ರಾಹುಕೇತುಗಳು 1.5 ವರ್ಷ ಅಂದ್ರೆ 18 ತಿಂಗಳು ತನಕ ಇರ್ತದೆ ಅಂತ. ಸೊ ರಾಹುಕೇತುಗಳಿಂದ ಉಂಟಾಗೋದು ಇಲ್ಲಿ 2 ಪ್ರಧಾನವಾಗಿರತಕ್ಕಂಥ ವಿಚಾರಗಳಾಗಿರುತ್ತೆ. ಒಂದು, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರಬಹುದಾದ ಕಾಳಸರ್ಪ ಯೋಗ ದೋಷ. ಇನ್ನೊಂದು, ಗೋಚಾರ ಫಲ ರೀತಿಯ ನಿಮ್ಮ ರಾಶಿಗಿಂತ ರಾಹುಕೇತುಗಳ ಒಂದು ಸಂಚಾರದಿಂದ ಉಂಟಾಗುವ ಒಂದು ಯೋಗ. 12 ಕಾಳಸರ್ಪ ಯೋಗಗಳಲ್ಲಿ ಒಂದು ಕಾಳಸರ್ಪ ಯೋಗ. ಇದು 2ರ ಬಗ್ಗೆಯೂ ಸಹ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಹಾಗೂ ನಿಮ್ಮ ವೈಯಕ್ತಿಕ ಜಾತಕದ ಕಾಳಸರ್ಪ ಯೋಗದ ಪ್ರಭಾವ ಪರಿಹಾರಗಳ ವಿಚಾರಕ್ಕೆ ಹಾಗೂ ಪರಿಹಾರದ ವಿಚಾರ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಾನು. ಈಗ ಪ್ರಮುಖವಾಗಿ ನೀವು ಕಳೆದ 1 ವರ್ಷದಿಂದ ಈಚೆಗೆ ಮಕರ ರಾಶಿಯವರು ಅನುಭವಿಸ್ತಾ ಇರಬಹುದಾದ ಅಥವಾ ಮುಂದೆ ಅನುಭವಿಸಬೇಕಾದ ವಾಸುಕಿ ಕಾಳಸರ್ಪ ಯೋಗದ ಒಂದು ಪ್ರಭಾವದ ಬಗ್ಗೆ ನಿಮಗೆ ತಿಳಿಸ್ತೇನೆ. ನೋಡಿ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಈ ವಾಸುಕಿ ಕಾಳಸರ್ಪ ಯೋಗ ದುಷ್ಪ್ರಭಾವವನ್ನ ಖಂಡಿತವಾಗಿ ಬಿದ್ದಿರುತ್ತೆ. ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ, ಕಳೆದ 1 ವರ್ಷದಿಂದ ಈಚೆಗೆ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಸಫಲತೆ, ಸಾಫಲ್ಯತೆ ಅಂತ ಯಶಸ್ಸು ಅನ್ನೋದು ಸಿಗ್ತಾ ಇರೋದಿಲ್ಲ 1 ವರ್ಷದಿಂದ ಈಚೆಗೆ. ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತು ಗುರುಗಳೇ, ಅದು 7.5 ಆದ್ರೂ ಚೆನ್ನಾಗಿತ್ತು. ಈಗ ಅದು ಏನಾಯ್ತು ಗೊತ್ತಿಲ್ಲ, 1 ವರ್ಷದಿಂದ ಈಚೆಗೆ ವಿದ್ಯಾ ಕ್ಷೇತ್ರದಲ್ಲಿ, ಎಜುಕೇಶನ್ ಆ ವಿಚಾರದಲ್ಲಿ ನನಗೆ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಅದು ಚಿಕ್ಕ ವಿದ್ಯಾರ್ಥಿಗಳು ಬಿಡಿ, ಅದನ್ನ ಅಪ್ಪ ಅಮ್ಮ ನೋಡ್ಕೊಳ್ಬೇಕಾಗ್ತದೆ. ಅಕಸ್ಮಾತ್ ದೊಡ್ಡ ವಿದ್ಯಾರ್ಥಿಗಳಿಗೆ, ಡಿಗ್ರಿ ಮಾಡ್ತಿರೋರು, ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ತಕ್ಕಂಥವ್ರು, ಯಾವುದೋ ಒಂದು ಕೆಲಸ ಮಾಡಿಕೊಂಡು ಎಕ್ಸ್ಟ್ರಾ ನಾನು ಇನ್ನೊಂದು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು, ಇನ್ನೊಂದು ಯಾವುದೋ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಬೇಕು, ಮತ್ತೊಂದು ಯಾವುದೋ ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂತ ಯೋಚನೆ ಮಾಡಿ ಕಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಮಕರ ರಾಶಿಯ ವಿದ್ಯಾರ್ಥಿಗಳ ಕಥೆ ಏನು? ಈ ಒಂದು ವಾಸುಕಿ ಕಾಳಸರ್ಪ ಯೋಗ ಅವರಿಗೂ ಸಹ ಅವರ ಒಂದು ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸು ಸಿಗದಂತೆ ಅವ್ರನ್ನ ಅಡ್ಡ ಹಾಕ್ತಾ ಇದೆ. ಸೊ ಅದರಿಂದ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದೆ. 2ನೇದಾಗಿ, ಕುಟುಂಬದಲ್ಲಿ ಸದಾ 1 ವರ್ಷದಿಂದ ಈಚೆಗೆ ಕುಟುಂಬದಲ್ಲಿ ಸದಾ ನಿತ್ಯ ಜಗಳ ಮನಸ್ತಾಪಗಳಾಗ್ತಾ ಇದೆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ. ಕುಟುಂಬದಲ್ಲಿ 1 ವರ್ಷದ ಈಚೆಗೆ ಸಿಕ್ಕಾಪಟ್ಟೆ ಜಗಳ ಮನಸ್ತಾಪಗಳು, ಕ್ಲೇಶಗಳು, ಮನಃಕ್ಲೇಶ ಅಂದ್ರೆ ಏನು? ಜಗಳ ಅಂದ್ರೆ ಜೋರ್ ಕಿತ್ತಾಡೋದು ಅಷ್ಟೇ ಅಲ್ಲ. ಮನಃಕ್ಲೇಶಗಳು ಅಂದ್ರೆ ಕುಟುಂಬದಲ್ಲಿ ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗದೆ ಇದ್ರು ಅದನ್ನ ಮನಃಕ್ಲೇಶ ಅಂತ ಕರೀತಾರೆ. ಸೊ ಆ ಮನಃಕ್ಲೇಶಗಳು, ಒಬ್ಬರಿಗೊಬ್ಬ ಮನಸ್ಸಲ್ಲಿ ದುಃಖ, ಅವ್ರ ಬಗ್ಗೆ ಇವ್ರಿಗೆ ಸಿಟ್ಟು, ಇವ್ರ ಬಗ್ಗೆ ಅವ್ರಿಗೆ ಸಿಟ್ಟು. ಸೊ ಅದು 1 ವರ್ಷದಿಂದ ಈಚೆಗೆ ಜಾಸ್ತಿ ಆಗ್ತಾ ಇದೆ ಮಕರ ರಾಶಿಯವರ ಕುಟುಂಬದಲ್ಲಿ. ಅಂದ್ರೆ ಖಂಡಿತವಾಗಿ ಈ ಒಂದು ವಾಸುಕಿ ಕಾಳಸರ್ಪ ಖಂಡಿತ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್, ನೀವು ಮಕರ ರಾಶಿಯವರಾಗಿದ್ದು 1 ವರ್ಷದಿಂದ ಈಚೆಗೆ ಯಾಕೋ ಧೈರ್ಯ ಕಡಿಮೆ ಆಗ್ಬಿಟ್ಟಿದೆ. ಮೊದಲು ತುಂಬಾ ಧೈರ್ಯದಿಂದ ಮುನ್ನುಗ್ಕೊಂಡೆಲ್ಲ ಮಾಡ್ತಿದ್ದೆ, ಯಾಕೋ ಭಯ, ಏನ್ ಕೇಳಿದ್ರು ಭಯ ಆಗ್ತಾ ಇದೆ. ಏನ್ ಮಾಡೋಕ್ ಹೋದ್ರು ಒಂದು ಭಯ, ಏನಾದ್ರು ಬಂದ ಬೇಡಪ್ಪ ನಮ್ಗೆ ಯಾಕಬೇಕು ಅನ್ನೋ ರೀತಿಯಲ್ಲಿ ಒಬ್ಬರನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಿಮಗಾಗುವ ಅನ್ಯಾಯವನ್ನು ನೀವು ಪ್ರಶ್ನೆ ಮಾಡ್ಲಿಕ್ಕೆ ಹೆದರ್ತಾ ಇದ್ದೀರಾ. ಧೈರ್ಯ ಸಾಕಾಗ್ತಾ ಇಲ್ಲ ನಿಮ್ಮಲ್ಲಿ. ಏನೋ ಒಂಥರ ಭಯದ ವಾತಾವರಣ ಉಂಟಾಗ್ತಾ ಇದೆ ನಿಮಗೆ ಅಂತಂದ್ರೆ ಅದರಲ್ಲಿ ವಾಸುಕಿ ಕಾಳಸರ್ಪ ಯೋಗ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಆತ್ಮಬಲ ಅನ್ನತಕ್ಕಂಥದ್ದು ಬಹಳ ಪ್ರಮುಖ. ಧೈರ್ಯವಾಗಿ ಆತ್ಮಬಲದಿಂದ, ಆತ್ಮವಿಶ್ವಾಸದಿಂದ, ಅತಿ ಆತ್ಮವಿಶ್ವಾಸವೂ ಆಗ್ಬಾರ್ದು, ಆದ್ರೆ ಮೂಲವಾಗಿ
ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂಥ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಬಾರದು. ಕಳೆದ 1 ವರ್ಷದಿಂದ ಈಚೆಗೆ ಆತ್ಮವಿಶ್ವಾಸದ ಕೊರತೆ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಫಾರ್ ಸಪೋಸ್ ಆಗಿಲ್ಲ ಅಂದ್ರೆ ಇನ್ನೊಂದು 6 ತಿಂಗಳುಗಳಲ್ಲಿ ಆಗುವ ಸಾಧ್ಯತೆ ಇದೆ. ಪರಿಹಾರ ಮಾಡ್ಕೊಳ್ಬೇಕು. ನಾನು ಈ ಹಿಂದೆ ಹೇಳಿದಂಥ ಸಮಸ್ಯೆಗಳಿರಬಹುದು, ಮುಂದೆ ಹೇಳಬಹುದಾದ ಸಮಸ್ಯೆಗಳಿರಬಹುದು, ಅದು ಕಳೆದ 1 ವರ್ಷದಿಂದ ನಿಮಗೆ ಆಗ್ತಾ ಇರಬಹುದು. ಆಗಿಲ್ಲ ಅಂದ್ರೆ ಮುಂದೆ ಇನ್ನೂ 6 ತಿಂಗಳಲ್ಲಿ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಯಾಕೆಂದ್ರೆ ವಾಸುಕಿ ಕಾಳಸರ್ಪ ಯೋಗ ಮಕರ ರಾಶಿಯವರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಮಕರ ರಾಶಿಯ ವ್ಯಕ್ತಿಗಳು ಕಳೆದ 1 ವರ್ಷದಿಂದ ಈಚೆಗೆ ಎಷ್ಟು ಪ್ರಯತ್ನಿಸಿದ್ರು ಸಹ ಒಂಥರ ನಗುತ್ತಾ ಖುಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಏನೇ ಮಾಡ್ಲಿ, ಎಷ್ಟೇ ಪ್ರಯತ್ನ ಮಾಡ್ಲಿ, ನಾನು ಖುಷಿಯಾಗಿರ್ಲೇಬೇಕು ಅಂತ ಪ್ರಯತ್ನ ಮಾಡಿದ್ರು ಸಹ ಅದರಲ್ಲಿ ಏನೋ ಒಂದು ಸಮಸ್ಯೆ ಆಗಿ ಅಯ್ಯೋ ಮತ್ತೆ ಹಿಂಗಾಗೋಯ್ತಲ್ಲ ಅಂತ ಮತ್ತೆ ದುಃಖ. ಅಂದ್ರೆ ಮಕರ ರಾಶಿಯವರು ನೀವು ಕಳೆದ 1 ವರ್ಷದಿಂದ ಈಚೆಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಸಹ ನೀವು ಖುಷಿಯಾಗಿರಕ್ಕಾಗ್ತಾ ಇಲ್ಲ ಅಂತೇನಾರು ಆಗಿದ್ರೆ ಅದು ವಾಸುಕಿ ಕಾಳಸರ್ಪ ಯೋಗ ದೋಷದ ಪ್ರಭಾವವಾಗಿರುತ್ತೆ. ಅದರಲ್ಲಿ ಸಂಶಯವೇ ಪಡಿಬೇಡಿ. ಫಾರ್ ಸಪೋಸ್ ಖುಷಿಯಾಗಿದ್ರಿ ಅಂದ್ರೆ ಇನ್ನು ಮುಂದೆ 5-6 ತಿಂಗಳು ಇದೆಯಲ್ಲ, ಅದರಲ್ಲಾರು ಸಹ ಆ ಖುಷಿ ಸಿಗ್ತಾ ಇಲ್ಲ. ಹೊಸ ವರ್ಷ ಅದೇನು ಸಂಭ್ರಮಾಚರಣೆ ನಮ್ಗೆ ಗೊತ್ತೇನೆ ಆಗಲಿಲ್ಲ, ಅಥವಾ ನಮ್ಗೆ ಆ ಖುಷಿನೇ ಸಿಗ್ತಾ ಇಲ್ಲ. ಮುಂದೆ ಹೋದಂಗೂ ಹಬ್ಬಗಳು, ಇನ್ನೇನು ಉತ್ತರಾಯಣ ಎಲ್ಲ ಹಬ್ಬಗಳು, ಯಾವ ಹಬ್ಬಗಳಲ್ಲೂ ಒಂದು ಖುಷಿ ಇಲ್ಲ, ಒಂದು ಏನು ಮಾಡಿದ್ರು ಖುಷಿ ಸಿಗ್ತಾ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಖುಷಿ ಇಲ್ಲ ಅಂತಂದ್ರೆ ವಾಸುಕಿ ಕಾಳಸರ್ಪ ದೋಷ ನಿಮ್ಮ ಖುಷಿಯನ್ನು ಕಿತ್ಕೊಳ್ತದೆ ಅಂತ ಅರ್ಥ. ಕಿತ್ಕೊಳ್ತಾ ಇದೆ ಅಂತ, ಕಿತ್ಕೊಳ್ಳಬಹುದು ಅಂತ. ಸೊ ವಾಸುಕಿ ಕಾಳಸರ್ಪ ಯೋಗದ ಬಗ್ಗೆ ಒಂದು ಗಮನ ಇರಬೇಕು. ನಿಮಗೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಆತ್ಮವಿಶ್ವಾಸದ ಕೊರತೆ ಆಗ್ಲೇ ಹೇಳದ್ನಲ್ಲ, ಏನಕ್ಕಾಗತ್ತೆ ಅಂತಂದ್ರೆ ಕೆಲಸಗಳು ಆಗ್ತಾ ನಿಂತೋಗ್ತಾ ಇದ್ರೆ ಇನ್ನೇನು ಆಯ್ತು ಅಂದ್ಕೊಂಡು ಕೆಲಸಗಳು ಕೂಡ ಮತ್ತೆ ಪುನಃ ಆಗ್ಲಿಲ್ಲ ಅಂತಂದಾಗ ಸಾಮಾನ್ಯವಾಗಿ ವ್ಯಕ್ತಿಯ ಆತ್ಮವಿಶ್ವಾಸ ಮುರಿದೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಎಷ್ಟು ಸಲ ಅಂತ ಮಾಡೋದು, ಆಗಲ್ಲ ಬಿಡು, ನನಗೆ ಉದ್ಧಾರನೇ ಆಗಲ್ಲ ಬಿಡು, ಈ ತರದೆಲ್ಲ ಜೀವನದಲ್ಲಿ ಜಿಗುಪ್ಸೆ. ಸೊ ವಾಸುಕಿ ಕಾಳಸರ್ಪ ದೋಷ ಈ ಆಗ್ತಾ ಚೆನ್ನಾಗಾಗ್ತಾರೋ ಕೆಲಸನ ಹಾಳು ಮಾಡಿಬಿಡುತ್ತೆ. ಅದರಿಂದ ಆತ್ಮವಿಶ್ವಾಸವೂ ಹಾಳಾಗುತ್ತೆ, ದುಃಖವೂ ಬರುತ್ತೆ, ಹಿನ್ನಡೆನೂ ಆಗುತ್ತೆ ಅನ್ನುವಂಥದ್ದು ಕೂಡ ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ವಿಚಾರ. ಇನ್ನು ಬಹಳ ಪ್ರಮುಖವಾಗಿ ಯಶಸ್ಸಿನ ಹಾದಿಯಲ್ಲಿ ಹೋಗ್ತಾ ಇರತಕ್ಕಂಥವ್ರಿಗೂ ಸಹ ವಿಘ್ನಗಳು, ಆಬ್ಸ್ಟ್ಯಾಕಲ್ಸ್ ಅಂತ ಕರಿತೀವಿ, ಏನು ಅದ್ಭುತವಾಗಿ ಹೋಗ್ತಾ ಇತ್ತು ಸರ್ ನನ್ನ ಕೆರಿಯರ್ 1 ವರ್ಷದಿಂದ ಈಚೆಗೆ, ಏನು ಒಂದು ಇತ್ತೀಚೆಗಂತೂ ಏನು ಕೆರಿಯರ್ನಲ್ಲಿ ಏನು ವಿಘ್ನಗಳು ಅಂತೀರಾ, ನಿನ್ಗೆ ಕೊಡ್ತೀನಿ ಈ ಸಲ ಅಂತ ನನಗೆ ಕೊಡೋದಿಲ್ಲ, ಪ್ರಮೋಷನ್ ನಿನ್ಗೆ ಆಮೇಲೆ ನೋಡಿದ್ರೆ ಸಿಕ್ಕಿಲ್ಲ, ಟ್ರಾನ್ಸ್ಫರ್ ನಿನ್ಗೆ ಆಮೇಲೆ ನೋಡಿದ್ರೆ ಸಿಕ್ಕಿಲ್ಲ, ಏನೋ ಸ್ಯಾಲ್ರಿ ಹೈಕ್ ನಿನಗೆ ಆಮೇಲೆ ನೋಡಿದ್ರೆ ಸಿಕ್ಕಿಲ್ಲ, ಇದೊಂದು ಟಾರ್ಗೆಟ್ ಮಾಡ್ಬಿಡು ಎಲ್ಲ ನಿನ್ಗೆ, ಏನೂ ಇಲ್ಲ, ಬರೀ ಬಾಯಿ ಮಾತಲ್ಲೇ ಆಯ್ತು. ಬಿಸ್ನೆಸ್ ಅಲ್ಲಿರೋರು ಅಷ್ಟೇನೆ, ಬಿಸ್ನೆಸ್ ಅಲ್ಲಿ ಇದು ಚಿಕ್ಕದೊಂದು ವ್ಯವಹಾರ ಮಾಡ್ಕೊಡಪ್ಪ, ಅದೊಂದು ದೊಡ್ಡ ವ್ಯವಹಾರ ಕೊಡ್ತೀನಿ ಅಂತೇಳಿ ದೊಡ್ಡ ವ್ಯವಹಾರ ತೋರಿಸ್ಬಿಟ್ಟು ಚಿಕ್ಕ ಕೆಲಸಗಳನ್ನ ಪುಕ್ಸಟ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ನಿಮಗೆ ಲಾಭವಿಲ್ಲದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ನಿಮಗೆ ನಷ್ಟವಾಗುತ್ತೆ. ಆ ದೊಡ್ಡದನ್ನು ನೋಡಿ ಕಾಯ್ತಾ ಇರ್ತೀರ ಏನಾಗುತ್ತೆ ಅಂತ, ಏನೂ ಆಗಲ್ಲ. ಈ ತರಹ ವ್ಯಾಪಾರಿಗಳಿಗೂ ಈ ಒಂದು ವಾಸುಕಿ ಕಾಳಸರ್ಪ ದೋಷದ ದುಷ್ಪ್ರಭಾವ ಉಂಟಾಗಿರ್ತದೆ. ಬಹಳ ಪ್ರಮುಖವಾಗಿ ನಿಮ್ಮ ನಿರ್ಧಾರಗಳಿಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದವರ ವಿರೋಧ. ಮಕರ ರಾಶಿಯವರು ನೀವೇನೇ ನಿರ್ಧಾರ ತಗೊಳಕ್ ಹೋದ್ರೂ ನಿಮ್ಮ ಕುಟುಂಬದವರ ವಿರುದ್ಧ ಬಂದ್ಬಿಡುತ್ತೆ. ಫಸ್ಟ್ ಹಂಗ್ ಬೇಡ, ನೀನು ಹಂಗೆ ಮಾಡಬೇಡ, ನೀನು ಹಂಗೆ ಹೇಳ್ಬೇಡ, ನೀನು ಅಲ್ಲಿಗೆ ಹೋಗ್ಬೇಡ, ನೀನು ಇದನ್ನು ಮಾಡಬೇಡ, ನೀವು ಲಾಸ್ಟಿಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ ನಾನು ಏನು ಮಾಡಲ್ಲ ಹೋಗಬಾತ್ಲಾಗಿ, ನೀವು ಹೇಳ್ದಂಗೆ ಮಾಡ್ಕೊಂಡು ಬಿದ್ದಿರ್ತೀನಿ ಬಿಡುತ್ತಲಾಗಿ, ನನ್ನ ಜೀವನ ಹಿಂಗೇನೆ ಅನ್ಸುತ್ತೆ. ನಾನು ಏನೋ ಒಂದು ಮಾಡ್ತೀನಿ ಅಂದ್ರೆ ನಮ್ಮ ಕುಟುಂಬದವರೇ ಇದಕ್ಕೆ ಅಡ್ಡಗಾಲಾಗ್ತಿರಲ್ಲ, ಬೇರೆ ಯಾರೋ ತೊಂದರೆ ಕೊಡ್ತಾರ, ನೀವೇ ಬೇಡ ಅಂತ ಅಡ್ಡಗಾಲಾಗ್ತಿದ್ರಲ್ಲ ಅನ್ನುವ ರೀತಿಯ ಭಾವನೆಯೂ ಸಹ ನಿಮ್ಮಲ್ಲಿ ಬರ್ತದೆ. ಯಾಕೆಂದ್ರೆ ಆ ಥರ ಘಟನಾವಳಿಗಳು ನಡೀತಾ ಇರ್ತದೆ. ಏನೇ ಮಾಡೋಕೆ ಹೋದ್ರೂ ನಿಮ್ಮ ಫ್ಯಾಮಿಲಿಯವ್ರದ್ದು ಅಡೆತಡೆ. ಅದಕ್ಕೆ ಅದರಲ್ಲೂ ವಿಶೇಷವಾಗಿ ತಂದೆಯಿಂದ ಜಾಸ್ತಿ ಅಡೆತಡೆಗಳಾಗುತ್ತೆ. ಬೇಡ ನಿಮಗೆ ಹಾಗೂ ನಿಮ್ಮ ತಂದೆಯವರಿಗೆ ಜಗಳ, ನೀವು ಹೇಳಿದ್ದು ನಿಮ್ಮ ಅಪ್ಪಂಗಾಗಲ್ಲ, ನಿಮ್ಮ ಅಪ್ಪ ಹೇಳಿದ್ದು ನಿಮಗಾಗಲ್ಲ. ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿಯೂ ಸಹ ಅಷ್ಟೇ, ಮೇಲೆ ಸಮಸ್ಯೆಗಳು, ಕಿರಿಕಿರಿ. ಪಿತ್ರಾರ್ಜಿತ ಆಸ್ತಿಯೇ ದೊಡ್ಡ ಬಿಸಿ ತುಪ್ಪ ಆಗ್ಬಿಡುತ್ತೆ, ನುಂಗಕ್ಕಾಗಲ್ಲ, ಉಗಿಯಕ್ಕಾಗಲ್ಲ ನಂಗೆ ಆಗ್ಬಿಡುತ್ತೆ. ಸೊ ಇದೆಲ್ಲ ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ವಾಸುಕಿ ಕಾಳಸರ್ಪ ಯೋಗ, ಅಣ್ಣ ತಮ್ಮಂದಿರ ಜೊತೆಗೆ ಜಗಳ ಮನಸ್ತಾಪಗಳಾಗ್ಬೋದು ತೃತೀಯದ ರಾಹುವಿನಿಂದಾಗಿ. ವಾಸುಕಿ ಕಾಳಸರ್ಪ ಯೋಗ ಎಲ್ಲಿ ತನಕ ನಿಮಗೆ ಈ ಬೇಸರ ಆಗ್ಬಿಡುತ್ತೆ ವಾಸುಕಿ ಕಾಳಸರ್ಪ ಯೋಗ ದೋಷದಿಂದ ಅಂದ್ರೆ, ನಿಮ್ಮ ಸ್ನೇಹಿತರ ಮೇಲಿನ ಭರವಸೆ ಸಹ ನಿಮಗೆ ಹೊರಟೋಗ್ಬಿಡುತ್ತೆ. ನನ್ನ ನಷ್ಟಗಳು, ನನ್ನ ಕಷ್ಟಕ್ಕೆ ಆಗ್ತಾನೆ ನನ್ನ ಸ್ನೇಹಿತ, ನನ್ನ ಕಷ್ಟಕ್ಕೆ ಆಗ್ತಾಳೆ ನನ್ನ ಸ್ನೇಹಿತಳು ಅಂತ ಅನ್ಕೊಂಡಿದ್ರೆ ನೀವು ಅದು ಹೊಟ್ಟೋಗ್ಬಿಡ್ತಾ, ನಂಬಿಕೆನ ಹೊಟ್ಟೋಗ್ಬಿಡುತ್ತೆ. ಯಾರು ಇಲ್ಲ, ನಮಗೆ ನಾವು ಎಷ್ಟು ಕಷ್ಟಪಟ್ಟರು ಯಾವ ಅಣ್ಣ ತಮ್ಮನೂ ಬರಲ್ಲ, ಯಾವ ಫ್ರೆಂಡೂ ಬರಲ್ಲ, ಯಾರೂ ಬರಲ್ಲ, ನಮಗೆ ಯಾರೂ ಇಲ್ಲ ಈ ಜೀವನದಲ್ಲಿ, ಇಷ್ಟೇ ನಮ್ಮ ಹಣೆ ಬರ ಅನ್ನುವ ರೀತಿಯ ಒಂದು ಮನೋಭಾವ. ಸ್ನೇಹಿತರ ಮೇಲೆ ನಂಬಿಕೆ ಹೊರಟೋಯ್ತು, ಏನೋ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ನಂಬಿಕೆ ಹೊರಟೋಯ್ತು. ವಾಸುಕಿ ಕಾಳಸರ್ಪ ದೋಷ ನಿಮ್ಮ ಒಂದು ವಿಧದ ಒಂದು ಭ್ರಮೆಯಲ್ಲಿ ನಿಮ್ಮನ್ನು ಕೂರಿಸ್ಬಿಡುತ್ತದು. ಏನಕ್ಕೆ, ಏನು ಎತ್ತ, ಅದು ಹೆಂಗೆ ಅನ್ನುವಂಥದ್ದೇ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆ ಹಿಂಗಾಯಿತು ಅಂತ ಕೂತ್ಕೊಂಡು ಯೋಚನೆ ಮಾಡಬೇಕು. ಇನ್ನೂ 5.5 ತಿಂಗಳ ಅದರ ಪ್ರಭಾವ ಬಾಕಿ ಇದೆ. ಸೊ ಕೂಡಲೇ ಆ ವಾಸುಕಿ ಕಾಳಸರ್ಪ ಯೋಗ ದೋಷ ಏನಿದೆ ಅದಕ್ಕೆ ಏನಾದ್ರು ಒಂದು ಪರಿಹಾರ ಆಗಲೇಬೇಕು.
ಕಾಳಸರ್ಪ ಯೋಗ ದೋಷ ಪರಿಹಾರವಾಗಬೇಕು, ಬಹಳ ಪ್ರಮುಖ. ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿರಲಿ ಅಥವಾ ಗೋಚಾರದ ಈ ಒಂದು ವಾಸುಕಿ ಕಾಳಸರ್ಪ ಯೋಗವಾಗಿರಲಿ. ವೈಯಕ್ತಿಕ ಜಾತಕದ ಕಾಳಸರ್ಪ ಯೋಗ ದೋಷದ ಬಗ್ಗೆಯೂ ಸಹ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ವಾ. ಓಂ ನಾಗರಾಜಾಗೆ ನಮಃ ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಅಂತ ಗೊತ್ತಾಗುತ್ತೆ. ಸುದೀರ್ಘವಾದ ವಿಡಿಯೋನ ನೀವು ಇಲ್ಲಿ ತನಕ ನೋಡಿದ್ರೆ ಅಂದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಿಡಿಯೋನ. ಅಷ್ಟೇ ಅಲ್ಲ, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಕಡೆ ಶೇರ್ ಮಾಡಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದೇ ತರ ವಿಶೇಷವಾದಂತಹ ನಿಮ್ಮ ರಾಶಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ವಿಡಿಯೋಗಳನ್ನ ನಾನು ಆಗಾಗ ಮಾಡ್ತಾನೆ ಇರ್ತೇನೆ. ನಿಮಗೆ ಏನು ಸಮಸ್ಯೆ, ಏನು ಕಾರಣ, ಏನು ಪರಿಹಾರ ತಿಳಿಸ್ತಾನೆ ಇರ್ತೇನೆ. ಸುಲಭವಾದ ಪರಿಹಾರವನ್ನು ತಿಳಿಸ್ತೇನೆ, ವಿಶೇಷವಾದ ಪರಿಹಾರವನ್ನು ಸಹ ತಿಳಿಸ್ತೇನೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವೈಯಕ್ತಿಕ ಜಾತಕದ ಕಾಳಸರ್ಪ ಯೋಗ ದೋಷ. ನಿಮ್ಮ ವೈಯಕ್ತಿಕ ಜಾತಕ ತೆಗೆದು ನೋಡಿ, ರಾಹು ಕೇತು ಗ್ರಹಗಳ ಮಧ್ಯದಲ್ಲಿ ಸೂರ್ಯನಿಂದ ಶನಿಯ ತನಕ ಎಲ್ಲ ಗ್ರಹಗಳು ಸಿಲುಕಿಕೊಂಡಿದ್ರೆ ಅದನ್ನ ಕಾಳಸರ್ಪ ಯೋಗ ದೋಷ ಅಂತ ಕರೀತಾರೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೆ ಗ್ರಹ ಕಾಳಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶಂ. ಎಲ್ಲ ಸಂಪತ್ತನ್ನು ನಾಶ ಮಾಡತಕ್ಕಂಥ. ಎಲ್ಲ ಸಂಪತ್ತು ಅಂದ್ರೆ ಏನು? ಬರೀ ದುಡ್ಡಿನ ಸಂಪತ್ತು ಅಷ್ಟೇ ಅಲ್ಲ. ನೀವು ಕಾಳಸರ್ಪ ಯೋಗ ದೋಷ ನಿಮ್ಮ ಜಾತಕದಲ್ಲೂ ಸಹ ಇದೆ ಅಂದ್ರೆ ಎಜುಕೇಶನ್ ಅನ್ನೋದೇ ನಿಮ್ಮ ಲೈಫಲ್ಲಿ ತುಂಬಾ ಕಷ್ಟಪಟ್ಟು ನೀವು ಕಂಪ್ಲೀಟೇ ಮಾಡೋಕ್ಕಾಗಲ್ಲ. ಎಷ್ಟು ಕಷ್ಟಪಟ್ಟರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಕಷ್ಟಪಡ್ತೀರಾ, ಬಟ್ ಎಜುಕೇಶನ್ ಕಂಪ್ಲೀಟ್ ಆಗಿ ಸರ್ಟಿಫಿಕೇಟ್ ಬರಲ್ಲ ನಿಮ್ಮ ಕೈ. ಹೆಂಗೋ ಅದನ್ನು ಮುಗಿಸ್ಕೊಂಡ್ರಿ ಅಂದ್ರೆ ಉದ್ಯೋಗದ ವಿಚಾರದಲ್ಲಿ ಅಡಚಣೆಗಳು, ಉದ್ಯೋಗ ಹೆಂಗೋ ಪಡ್ಕೊಂಡ್ರಿ, ಪ್ರಮೋಷನ್, ಸ್ಯಾಲರಿ ಹೈಕು, ಅಭಿವೃದ್ಧಿ ವಿಚಾರದಲ್ಲಿ ಅಡಚಣೆಗಳು. ಅವೆಲ್ಲ ಏನೋ ಇದು ಅದೆಲ್ಲ ಇಲ್ದಿದ್ರೂ ಪರವಾಗಿಲ್ಲ, ಏನೋ ಜೀವನ ಮಾಡ್ಕೊಂಡು ಹೋಗೋಣ, ಮದುವೆ ಆಗೋಣ, ಮದುವೆ ವಿಚಾರದಲ್ಲಿ ಅಡಚಣೆಗಳು. ಹೆಂಗೋ ಮದುವೆ ಆದ್ರಿ, ಸಾಂಸಾರಿಕ ದಾಂಪತ್ಯ ಜೀವನದಲ್ಲಿ ಅಡಚಣೆಗಳು, ಸಂತಾನದ ವಿಚಾರದಲ್ಲಿ ಅಡಚಣೆಗಳು, ಆರೋಗ್ಯದ ವಿಚಾರದಲ್ಲಿ ಅಡಚಣೆಗಳು, ವ್ಯಾಪಾರ ವಿಚಾರದಲ್ಲಿ ಅಡಚಣೆಗಳು. ಹೀಗೆ ನಿಮ್ಮ ಜೀವನದ ಪ್ರಧಾನ ಅಂಗಗಳೇನಿದ್ದಾವಲ್ಲ, ಪ್ರಧಾನ ಅಂಗಗಳು. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ರೀತಿಯಲ್ಲಿ ಎಲ್ಲದಕ್ಕೂ ಅದೇ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪ್ರಧಾನವಾಗಿ ನಿಮ್ಮ ಜೀವನದಲ್ಲಿ ಏನು ಬರುತ್ತೋ ಎಲ್ಲ ಸರ್ಪ ಬಂದು ಸುತ್ತಾಕೊಳ್ಳೋದು. ಅಂದ್ರೆ ಈ ಕಾಳಸರ್ಪ ಯೋಗ ದೋಷ ಬಂದು ಸುತ್ತಾಕೊಳ್ಳೋದು. ಸೊ ಆದ್ರಿಂದ ಗೋಚಾರ ಬಲ ರೀತಿಯ ಇರುವ ವಾಸುಕಿ ಕಾಳಸರ್ಪ ಯೋಗ ಇರಬಹುದು, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷಗಳು ಇರಬಹುದು. ಇದೆ ಅಂತ ಆದ್ರೆ ಎರಡೂ ಸೇರ್ಬಿಟ್ರೆ ಡಬಲ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷ ಇಲ್ಲ, ಇದೊಂದೇ ವಾಸುಕಿ ಅಂತ ಆದ್ರೆ ಒಂದ್ ಸ್ವಲ್ಪ ಪ್ರಭಾವ ಕಡಿಮೆ ಆಗಬಹುದು. ಬಟ್ ಪರಿಹಾರ ಎರಡಕ್ಕೂ ಮಾಡ್ಕೊಳ್ಳಿ. ಈಗ ವೈಯಕ್ತಿಕ ಜಾತಕದ ವಿಚಾರದಲ್ಲಿ ಪರಿಹಾರದಲ್ಲೇ ನೀವು ಬಹಳಷ್ಟು ಜನ ಜಾತಕ ನೋಡ್ಲಿಕ್ಕೆ ಅಂದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿರ್ತೀರ. ಬಹಳಷ್ಟು ಜನ ಜ್ಯೋತಿಷ್ಯಗಳು ನಿಮಗೆ ಹೇಳಿರ್ತಾರೆ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ಯೋಗ ದೋಷ ಇದೆ, ಇದನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳೋರು. ಆದ್ರೆ ಆ ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ನೀವೇನ್ ಮಾಡ್ತೀರಾ? ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗ್ತೀರಾ, ಆಶ್ಲೇಷ ಬಲಿ ಪೂಜೆ, ನಾಗ ಪ್ರತಿಷ್ಠೆ, ಸರ್ಪ ಸಂಸ್ಕಾರ ಎಲ್ಲ ಮಾಡಿಸ್ಕೊಂಡು ಬರ್ತೀರಾ. ಅಥವಾ ಇನ್ನೊಂದು ಯಾವ್ದೋ ಕ್ಷೇತ್ರಕ್ಕೆ ಹೋಗ್ತೀರಾ, ರಾಹುಗೆ ಅಷ್ಟೋತ್ರ, ಕೇತುಗೆ ಅಷ್ಟೋತ್ರ ಪೂಜೆ ಮಾಡಿಸ್ಕೊಂಡು ಬರ್ತೀರಾ. ಖಂಡಿತ ಸಾಕಾಗೋದಿಲ್ಲ. ಯಾಕೆ ಸಾಕಾಗೋದಿಲ್ಲ ಅಂದ್ರೆ ಯಾವುದಕ್ಕೆ ಯಾವುದು ಅಂತ. ಒಬ್ಬರಿಗೆ ಹುಷಾರಿಲ್ಲ, ಅವ್ರಿಗೆ ಯಾರಿಗೋ ಶುಗರ್ ಪೇಷಂಟ್ ಇದ್ದಾರೆ ಅಂದ್ರೆ ಡಾಕ್ಟರ್ ಕೇಳ್ತಾರೆ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಹಾಗೆ ಸರ್ಪದೋಷ ಅಂದ ತಕ್ಷಣ ಎಲ್ಲಾ ಸರ್ಪದೋಷಕ್ಕೂ ಒಂದೇ ಪರಿಹಾರ ಆಗಲ್ಲ. ಯಾವ ಸರ್ಪದೋಷ ಇದೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ನೀವು ನಿಮ್ಮ ಕುಟುಂಬದವರು ಯಾರೋ ನಾಗ ಹತ್ಯೆ ಅಂದ್ರೆ ಹಾವನ್ನ ಸಾಯಿಸಿದ್ದೀರಾ ಅಂತ ಆದ್ರೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕಾಗ್ತದೆ, ನಾಗ ಪ್ರತಿಷ್ಠೆ ಮಾಡ್ಬೇಕು. ಯಾವುದೋ ಹುತ್ತವನ್ನು ಹೊಡೆದಾಕಿದ್ದೀರಾ, ಮನೆಯನ್ನ ಕಟ್ಟಿದ್ದೀರಾ, ಅಥವಾ ಹುತ್ತ ಇರೋ ಜಾಗಕ್ಕೆ ಗಲೀಜು ಹೋಗ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ನಾಗ ಸಂಕುಲಕ್ಕೆ ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಬೇಕಾಗ್ತದೆ. ಅಥವಾ ವೈಯಕ್ತಿಕ ಜಾತಕದಲ್ಲಿ ಸರ್ಪದೋಷ ಇದೆ, ಅದು ಕಾಳಸರ್ಪದೋಷ ಇದೆ ಅಂದ್ರೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡಿಸಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗಗಳು ಇರೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಅದನ್ನೇ ಮಾಡಬೇಕಾಗ್ತದೆ. ಇನ್ನು ಡಿಕ್ರೀಸ್, ಅದನ್ನ ಫುಲ್ ನಿವಾರಣೆ ಮಾಡೋಕ್ಕಾಗಲ್ಲ, ಅದನ್ನು ಡಿಕ್ರೀಸ್, ಅದ ದುಷ್ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ನಾನೊಂದು ನಿಮಗೆ ಸ್ತೋತ್ರ ಪರಿಹಾರವನ್ನು ಹೇಳ್ತಾನೆ. ಈ ವಿಡಿಯೋ ಎಂಡಲ್ಲಿ ಒಂದು ಒಂದು ವಿಶೇಷವಾದ ಮಂತ್ರ ಪರಿಹಾರವನ್ನು ಹೇಳ್ತಾನೆ. ಆ ಮಂತ್ರವನ್ನು ಡೈಲಿ ಒಂದು 28 ಬಾರಿಯೋ 54 ಬಾರಿಯೋ 108 ಬಾರಿಯೋ ಜಪ ಮಾಡಿ. ಖಂಡಿತವಾಗಿ ನಮಗೆ ಕಾಳಸರ್ಪ ಯೋಗದ ದುಷ್ಪರಿಣಾಮ ಕಡಿಮೆ ಆಗಲಿ. ಇಲ್ಲ ಅಂದ್ರೆ ಇನ್ನೂ ಒಂದು ಹೇಳ್ತಾನೆ, ಮನೆ ಹತ್ರ ಅಶ್ವತ್ಥಕಟ್ಟೆ, ನಾಗರಕಲ್ಲು ಇದ್ರೆ ತಿಂಗಳಿಗೆ 2 ಸಲ ಷಷ್ಠಿ ಬರುತ್ತೆ. ಶುಕ್ಲ ಪಕ್ಷದಲ್ಲೊಂದು, ಕೃಷ್ಣ ಪಕ್ಷದಲ್ಲೊಂದು. ಅಲ್ಲಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಆ ನಾಗರಕಲ್ಲಿಗೆ ಹೋಗಿ ಅರಿಶಿನ ಮಿಶ್ರಿತ ನೀರು, ಅರಿಶಿನದ ನೀರಿನಲ್ಲಿ ಆ ನಾಗರಕಲ್ಲಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತವಾಗಿ ಅದರ ದುಷ್ಪರಿಣಾಮಗಳು, ಕಾಳಸರ್ಪ ಯೋಗದ ದೋಷದ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ. ರಾಹು ಗ್ರಹದ ಅಷ್ಟೋತ್ರ, ಕೇತು ಗ್ರಹದ ಅಷ್ಟೋತ್ರವನ್ನ ಪಠನೆ ಮಾಡ್ತಾ ಇರಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ವಿಶೇಷವಾದ ಪವರ್ಫುಲ್ ಆದ ಅದು ಯಾವುದು ಮಾಡಬೇಕೋ ಅದೇ ರೀತಿಯಾದ ಪರಿಹಾರ ಬೇಕು ಅಂದ್ರೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿಸಬೇಕು. ಅದನ್ನು ನಾವು ಪರ್ಟಿಕ್ಯುಲರ್ ಆಗಿ ಅದೇ ಹೋಮವನ್ನೇ ಮಾಡ್ತಾ ಇದ್ದೇವೆ. ಜನವರಿ 13ನೇ ತಾರೀಕು ಮಾಡ್ತಾ ಇದ್ದೇವೆ, ಹುಣ್ಣಿಮೆಗೆ ದಿವಸ ಮಾಡಿ. ನಿಮಗೆಲ್ಲರಿಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ನಾಗಿನ್ ಅನ್ನುವ 2 ನಾಗ ಬಿಂಬಗಳನ್ನ ಕೊಡ್ತಾ ಇದ್ದೇವೆ. ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆದ್ಮೇಲೆ ನಿಮ್ಮ ಕೈಯಲ್ಲೇ ನಾಗಬಿಂಬಗಳ ಸಮರ್ಪಣೆ ಆಗಬೇಕು.
ಆದ್ರಿಂದ ಈ ನಾಗನಾಗಿನ್ ಅನ್ನುವ ರಾಹುಕೇತುಗಳ ಸ್ವರೂಪವಾದ ಈ ನಾಗನಾಗಿನ್ ಬಿಂಬಗಳನ್ನ ನಾವು ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ಕೈಲಿ ಇದು ಸಿಕ್ಕಿದ ನಂತರ ನೀವು ನಿಮ್ಮ ಅಂಗೈಯಲ್ಲಿ ಇದನ್ನ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ಇದನ್ನ ನಿಮ್ಮ ತಲೆಗೆ ಒಂದು 6 ಬಾರಿ ನಿವಾಳಿಸಿ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದ ಹುಂಡಿಯಲ್ಲಿ ಅದನ್ನು ಹಾಕ್ಬಿಟ್ರೆ ಆಯ್ತು. ಸಂಕಲ್ಪ ಸೇವೆಗೆ ಹೆಸರು ಕೊಡುವಂತಹ ಪ್ರತಿಯೊಬ್ಬರಿಗೂ ಸಹ ನಾವು ಈ ನಾಗನಾಗಿನ್ನು ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಇನ್ನು ಹಲವಾರು ಪ್ರಸಾದಗಳನ್ನು ಕೊಡ್ತಾ ಇದ್ದೇವೆ. ಸೊ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲಿರುವಂತಹ ನಂಬರ್ಗೆ ನಿಮ್ಮ ವಿವರಗಳನ್ನ, ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ಮಕರ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಪ್ರಸಾದ ಕಳಿಸ್ಕೊಡೋಕೆ ಸ್ಪೀಡ್ ಪೋಸ್ಟ್ ಮೂಲಕ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಡಿ. ಎಲ್ಲದನ್ನು ಸಹ ಹಲವಾರು ಹೋಮಗಳಿದೆ. ಯಾಕಂದ್ರೆ ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ನಾವು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಈ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಹುಣ್ಣಿಮೆ ದಿವಸ ಕುಬೇರ ಲಕ್ಷ್ಮಿ ಹೋಮ, ಕುಬೇರ ಲಕ್ಷ್ಮಿ ಕಾಯಿನ್. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮಕರ ರಾಶಿಯವರು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಕುಬೇರ ಲಕ್ಷ್ಮಿ ಕಾಯಿನ್ ಇಡತಕ್ಕಂಥದ್ದು ವ್ಯಾಪಾರಾಭಿವೃದ್ಧಿ ಮಾಡುತ್ತೆ. ನೀವು ವ್ಯಾಪಾರನಾರ ಮಾಡಿ ಅಥವಾ ಜಾಬ್ಗಾರು ಹೋಗ್ತಾ ಇರಿ, ನಿಮ್ಮ ಮನೆಯಲ್ಲಿ ಒಂದು ಲಾಕರ್ ಅಂತ ಇಟ್ಕೊಂಡಿರ್ತೀವಿ, ದುಡ್ಡಿಡೋ ಜಾಗ. ಆ ದುಡ್ಡಿಡೋ ಜಾಗದಲ್ಲಿ ಇರಲಿ, ಅಲ್ಲಿ ಚೆನ್ನಾಗಿ ದುಡ್ಡು ಆಕರ್ಷಣೆ ಆಗಲಿ, ಚೆನ್ನಾಗಿ ಕುಬೇರ ಲಕ್ಷ್ಮಿಯ ಅನುಗ್ರಹವಾಗಿ ಚೆನ್ನಾಗಿ ದುಡ್ಡು ಬರಲಿ ಆ ಲಾಕರ್ಗೆ. ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು. ಈ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಕುಬೇರ ಲಕ್ಷ್ಮಿ ಹೋಮವನ್ನು ನಿಮ್ಮ ಹೆಸರಲ್ಲಿ ಮಾಡಿ ಕಳಿಸ್ಕೊಡ್ತೇವೆ. ಒಂದೇ ಸಂಕಲ್ಪ ಸೇವೆ, ಒಂದೊಂದಕ್ಕೊಂದೊಂದ್ಸಲ ಹೆಸರು ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲ ಹೋಮಗಳು ಸೇರಿಸಿ ಒಂದೇ ಸಂಕಲ್ಪ ಸೇವೆ ಆಗಿರುತ್ತೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಏಳಿಗೆ ಇಲ್ಲ, ಜೀವನದಲ್ಲಿ ಬರೇ ಕಷ್ಟ ನಷ್ಟಗಳೇ ಆಗ್ಬಿಡುತ್ತೆ, ನನಗೆ ದುಃಖ ಇಲ್ಲ, ಏನೋ ಬರೇ ದುಃಖ ಆಗ್ತಾ ಇದೆ, ಜೀವನದಲ್ಲಿ ಅದೃಷ್ಟವೇ ಕಾಣ್ತಾ ಇಲ್ಲ ಅನ್ನುವ ದುಃಖ ಪಡುವಂಥವ್ರು ನೀವಾಗಿದ್ರೆ ನಾವು ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ಅಭಿಮಂತ್ರಣೆ ಮಾಡಿ ಒಂದು ವಿಶೇಷವಾದ ಕಂಕಣ ದಾರ ನಿಮಗೆ ಕೈ ಕಟ್ಕೊಳ್ಳೋಕೆ ಕಳಿಸ್ತಾ ಇದ್ದೇನೆ. ಈ ಕಂಕಣ ದಾರವನ್ನ ಭಾಗ್ಯ ಸೂಕ್ತ ಹೋಮ ಇತ್ಯಾದಿ ಹೋಮಗಳಲ್ಲಿ ಅಭಿಮಂತ್ರಿತ ಕಂಕಣ ದಾರ ಕೈಯಲ್ಲಿ ಕಟ್ಕೊಳ್ಳಿ. ಆ ನಾಗನಾಗಿನ ಬಿಂಬಗಳನ್ನ ₹1 6 ಕಾಯಿನ್ ಸೇರಿಸಿ ಹಿಂಗೆ ನಿಮ್ಮ ತಲೆಗೆ ಒಂದು 6 ಬಾರಿ ನಿವಾಳಿಸಿ ಹುಂಡಿಗೆ ಹಾಕ್ಬಿಡಿ. ಹಾಗೂ ಆ ಕುಬೇರ ಲಕ್ಷ್ಮಿ ಕಾಯಿನ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಡೈಲಿ ಹಣೆಗೆ ಹಚ್ಕೊಳ್ಳಿ. ಈ ಎಲ್ಲ ವಾಸುಕಿ ಇತ್ಯಾದಿ ಎಲ್ಲ ಕಾಳ ಸರ್ಪ ಯೋಗ ದೋಷಗಳು ನಿಮ್ಮ ಜಾತಕದಲ್ಲೇ ಇರಲಿ, ಗೋಚಾರ ಫಲ ರೀತಿಯಲ್ಲಿ ನಿಮಗೆ ಮಾತ್ರ ತೊಂದರೆ ಕೊಡದೇ ಇರಲಿ, ಒಳ್ಳೇದಾಗಲಿ. ಆಯ್ತಲ್ವಾ? ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈಗ ನಾನು ವಿಶೇಷವಾದಂತಹ ಮಂತ್ರವನ್ನು ಹೇಳ್ತೇನೆ, ಅದನ್ನಾರು ದಿನ ಒಂದು 28, 54, 108 ಬಾರಿ ಜಪ ಮಾಡಿ. ನಿಮ್ಮ ಕೈಲಿ ಯಾವ್ದಾಗುತ್ತೋ ಅದನ್ನು ಮಾಡಿ. ಖಂಡಿತವಾಗಿ ಒಟ್ಟು ಒಳ್ಳೇದಾಗ್ಲಿ, ಯಾರಿಗೂ ಏನು ಸಮಸ್ಯೆ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್.